ನನ್ನ ಅಣ್ಣಂದಿರ ಹೆಸರು ಇವರಿಗೆ ಹೇಗೆ ತಿಳಿಯಿತು ಎಂದು ನನಗೆ ತುಂಬಾ ವಿಸ್ಮಯವಾಯಿತು. ಆದರೆ ಅವರು ಒಬ್ಬ ಅಣ್ಣನ ಹೆಸರನ್ನ ಲಲಿತಾ ಎಂದು ಹೇಳುವುದರ ಬದಲು ನಳಿನ ಎಂದು ಹೇಳಿದರು. ಇದು ಅವರ ಉಚ್ಚಾರಣೆಯ ದೋಷವಿರಬಹುದು ಎಂದುಕೊಂಡು ನಾನು ಮುಗುಳ್ಳಕ್ಕೆ. ಆದರೆ ನಾನು ಆಮೇಲೆ ಮನೆಗೆ ಬಂದ ಮೇಲೆ ನನ್ನ ತಾಯಿಗೆ ಈ ವಿಷಯವನ್ನು ತಿಳಿಸಿದಾಗ ಅವಳು ಹೇಳ್ತಾಳೆ, ಶ್ರೀಮಾತೆಯವರು ಹೇಳಿದ್ದೇ ಸರಿ, ಬಾಲ್ಯದಲ್ಲಿ ಆತನಿಗೆ ನಳಿನ ಎಂದೇ ಹೆಸರಿತ್ತು, ಅವನು ದೊಡ್ಡವನಾದ ಮೇಲೆ ಲಲಿತಾ ಎಂದು ಹೆಸರು ಬದಲಾಯಿತು ಎಂದು ಹೇಳಿದಳು. ಅಂದರೆ ಎಷ್ಟೋ ಟೈಮಲ್ಲಿ ಮಹಾತ್ಮರು ಹೇಳಿದ್ದು ನಾವು ಅದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಹಾಗೆ ಶ್ರೀಮಾತೆಯವರು ನಳಿನ ಅಂತಾನೆ ಅವರ ಅಣ್ಣನ ಹೆಸರು ಹೇಳಿದಾಗ ಇವನಿಗೆ ಎಲ್ಲೋ ಆಶ್ಚರ್ಯ, ಏನು ಶ್ರೀಮಾತೆ ಉಚ್ಚಾರಣ ದೋಷದಿಂದ ತಪ್ಪಾಗಿ ಹೇಳಿರ್ಬೋದು ಅಂತ. ಆದರೆ ಅವನು ತಾಯಿಯನ್ನು ಕೇಳಿದಾಗ ಆ ತಾಯಿ ಅವನಿಗೆ ತನ್ನ ಮಗನಂತ ಗೋಕುಲದಾಸರಿಗೆ ಹೇಳ್ತಾರೆ, ಇಲ್ಲ ಕಣಪ್ಪ, ಸಣ್ಣ ಇದ್ದಾಗ ಅದೇ ಹೆಸರು ಇಟ್ಟಿದ್ವಿ ನಳಿನ ಅಂತ ಹೇಳುವ ಮಾತನ್ನ ಗಮನಿಸ್ಬೋದು. ಅಂದ್ರೆ ಶ್ರೀಮಾತೆಯವರು ಯಾರು? ಶ್ರೀಮಾತೆ ಸಾಕ್ಷಾತ್ ದೇವಿ. ಅಂದ್ರೆ ಶ್ರೀಮಾತೆಯವ್ರಿಗೆ ಎಲ್ಲ ಗೊತ್ತಾಗುತ್ತೆ. ನಾವು ಅದಕ್ಕೆ ಭಗವಂತನ ಒಂದು ವರ್ಡ್ ಸರಿ ಹೇಳ್ತೇವೆ, ಏನಂತ? ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ. ಸರ್ವಶಕ್ತ ಅಂದ್ರೆ ಎಲ್ಲ ಶಕ್ತಿ ಒಳಗಿದೆ. ಸರ್ವಜ್ಞ ಅಂದ್ರೆ ಅವನಿಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ, ಭೂತ, ವರ್ತಮಾನ, ಭವಿಷ್ಯ, 3 ಕಾಲಗಳ ಜ್ಞಾನವು ಅವನಿಗೆ ತ್ರಿಕಾಲಜ್ಞಾನಿ ಅಂತ ಹೇಳ್ಬೋದು. ಆಮೇಲೆ ಸರ್ವಾಂತರ್ಯಾಮಿ, ಭಗವಂತ ಎಲ್ಲ ಕಡೆನೂ ಇದ್ದಾನೆ. ಬರೀ ದೇವ್ರ ಮನೆಯಲ್ಲಿ ಅಷ್ಟೇ ಹೇಳಿರೋದು, ಎಲ್ಲ ಕಡೆನೂ ಹಚ್ಚಿದ್ದಾನೆ. ಹಾಗಾಗಿ ಭಗವಂತನನ್ನು ನಾವೆಲ್ಲ ಕಡೆಯಿಂದ ಸ್ಮರಣೆ ಮಾಡ್ತಾ ಶ್ರೀಮಾತೆಯವರ ಆ ದೈವಿತ್ವದ ಬಗ್ಗೆ ಸ್ವಾಮಿ ಪುರುಷೋತ್ತಮಜಿಯವರು ಈ ಘಟನೆಯ ಮೂಲಕ ಗೋಕುಲದಾಸ ಡೇ ಅಥವಾ ಅವನು ಶ್ರೀರಾಮಕೃಷ್ಣರ ವಚನ ವೇದವನ್ನು ಬರ್ತಾ ಮಾಸ್ಟರ್ ಮಹಾಶಯನ ಶಿಷ್ಯ, ಮುಂದೆ ಅವನು ಕಾಲೇಜು ಪ್ರಾಧ್ಯಾಪಕನಾಗಿ ಸಾಕಷ್ಟು ಹೆಸರನ್ನು ಗಳಿಸ್ತಾನೆ ಅಂತ ನಾವು ಹೇಳ್ಬೋದು. ಆಮೇಲೆ ಸಾಮಾನ್ಯವಾಗಿ ಗೀತಾ ಬಗ್ಗೆ ಮಾತಾಡ್ತಾ ಬಂದೇನು ಹೇಳಿದ್ರು, ರಾಮಕೃಷ್ಣರು ಅವರು ಕ್ಯಾನ್ಸರ್ ತುತ್ತಾದರು ಅಂತ. ಸಾಮಾನ್ಯವಾಗಿ ಮಹಾತ್ಮರಿಗೆ ಸಾಮಾನ್ಯ ಬಂದಾಗ ಅವ್ರಿಗೆ ಯಾವುದೇ ಕರ್ಮದ ಫಲ ಇರೋದಿಲ್ಲ, ಯಾಕಂದರೆ ಅವತಾರ ಪುರುಷರು ಅವ್ರಿಗೆಲ್ಲರೂ ಎಲ್ಲವನ್ನು ಅಂದರೆ ಅವ್ರಿಗೆ ಅಷ್ಟೊಂದು ಕರ್ಮದ ಫಲ ಅವರಿಗೆ ತಟ್ಟೋದು, ಯಾಕಂದರೆ ಅವ್ರ ಅವತಾರ ಆದ್ರಿಂದ. ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಜನರ ಕರ್ಮಗಳನ್ನು ತಾವು ತಗೊಂಡು ಆ ಫಲವನ್ನು ಅನುಭವಿಸ್ತಾರೆ. ಭಗವಂತ ಮಾನವ ರೂಪದಲ್ಲಿ ಬಂದಾಗ ಅವ್ನು ಮಾನವನೇ ಆಗಿರ್ತಾನೆ, ರಾಮನೇ ಆಗಿರ್ಬೋದು, ಕೃಷ್ಣನೇ ಆಗಿರ್ಬೋದು. ಇನ್ನೊಂದು ಆತರ ಯಾಕೆ ಬಂದಾಗ ಬರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಈಗ ಶ್ರೀಮಾತೆ ಜೀವನವನ್ನು ಗಮನಿಸಿದಾಗ ಅಥವಾ ರಾಮಕೃಷ್ಣ ಜೀವನವನ್ನು ಗಮನಿಸಿದಾಗ ಆ ಗಿರೀಶನ ಕರ್ಮಗಳನ್ನ ತಾವು ತಗೊಂಡಿದ್ರಿಂದ ಗಂಟಲು ಕ್ಯಾನ್ಸರ್ ಬಂತು ಅಂತ ಹೇಳ್ತಾರೆ. ಹಾಗೆ ಎಷ್ಟೋ ಜನರ ಭಕ್ತರ ಮತ್ತೆ ಎಷ್ಟೋ ಜನರ ಶಿಷ್ಯರ ಪಾಪಗಳನ್ನು ತಾವು ತಗೊಂಡಿದ್ರಿಂದ ಆ ಕಷ್ಟವನ್ನು ಅನುಭವಿಸ್ತಾರೆ. ಈ ಶ್ರೀಮಾತೆಯವರು ಸಹ ಎಷ್ಟೋ ಜನ ಭಕ್ತರು ಬಂದು ಎಷ್ಟೋ ಜನ ಪಾಪಿಷ್ಠರು ಬಂದು ಕಾಲಿಗೆ ಹೆಚ್ಚಿಸರು, ಕಾಲೇ ಬೆಳ್ಳೆ ಕಡಿಯೋರು, ಅಷ್ಟೆಲ್ಲ ಮಾಡಿ ಅವ್ರಿಗೆ ಎಷ್ಟೋ ಟೈಮಲ್ಲಿ ತುಂಬಾ ಭಾವ ಬರೋದು ಕಾಲಲ್ಲಿ. ಹಂಗೆ ಯಾಕಂದ್ರೆ